ಬೈರಾಪುರ ಗ್ರಾಮದ ದೇವಾನು ದೇವತೆಗಳಲ್ಲಿ ನಮಸ್ಕರಿಸುತ್ತಾ ಇವತ್ತಿನ ದಿವಸ ಈ ಒಂದು 2023ರ ವಿಧಾನಸಭೆ ಚುನಾವಣೆಯ ಸಭೆಯಲ್ಲಿ ಪಾಲ್ಗೊಂಡಿರತಕ್ಕಂಥ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದಂಥ ಶ್ರೀಮತಿ ಮಂಜುಳಾ ಅಂಬರೀಶ್ ಕರಡಿ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಬೈರಾಪುರ ಗ್ರಾಮದ ಗುರು ಹಿರಿಯರೇ, ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳೇ, ಯುವಕ ಮಿತ್ರರೇ ಹಾಗೂ ಅಕ್ಕ ತಂಗಿಯರೇ, ಇವತ್ತಿನ ದಿವಸ ನಾನು ಈ ಗ್ರಾಮಕ್ಕೆ ಹೆಚ್ಚಿಗೆ ಪರಿಚಯ ಇರಲಿಕ್ಕಿಲ್ಲ. ಆದ್ರೆ ನಾನು 2 ಸಾರಿ ಬಂದಿದ್ದೀನಿ ಈ ಗ್ರಾಮಕ್ಕೆ. ಒಂದು ಸಾರಿ ಇಲ್ಲಿ ಜಾತ್ರೆಗೆ, ಇನ್ನೊಂದು ಸಾರಿ ಇಲ್ಲಿ ನನಗೆ ಸನ್ಮಾನ ಮಾಡಿದ್ರು ಜಾತ್ರೆ ದಿವಸ. 2 ಸಾರಿ ಇಲ್ಲಿ ಬಂದಿದ್ದೀನಿ. ಇಲ್ಲಿ ನಮಗೆ ಶರಣಪ್ಪ ಬಹಳ ಪರಿಚಯ. ನಮಗೆ ನಾವು ಇವತ್ತಿನ ದಿವಸ ಇಲ್ಲಿ ಬಂದಿರೋದು, ನಾನು ಒಬ್ಬ ನಿವೃತ್ತ ಅಧಿಕಾರಿ, ಅಪ್ಪರ್ ಕೃಷ್ಣ ಪ್ರಾಜೆಕ್ಟಿನ ನಿವೃತ್ತ ಅಧಿಕಾರಿ. ನಾನು ಇಲ್ಲಿ ನನಗೆ ಕರೆತಂದಿರೋದು ನಮ್ಮ ಸಂಗಣ್ಣ ಕರಡಿ ಸಾಹೇಬರು. ಯಾಕಂದರೆ ನಾವು ಉಪ್ಪಾರ ಸಮಾಜದವರು, ಉಪ್ಪಾರ ಸಮಾಜ ಜಾಸ್ತಿ ಇದೆ ಇಲ್ಲಿ. ನಮಗೂ ಬಿಜೆಪಿಗೆ ಪಕ್ಷಕ್ಕೆ ಬೆಂಬಲ ಕೋರ್ರಿ ಅಂತ ತಿಳ್ಕೊಂಡು ಕೇಳಿದ್ದಾರೆ. ನಾನು ಕೂಡ ಈಗ ಭಾರತೀಯ ಜನತಾ ಪಕ್ಷ ಸೇರಿದ್ದೀನಿ. ಯಾಕೆ ಬಂದಿದ್ದೀವಿ ಅಂತಂದರೆ, ಇವತ್ತಿನ ದಿವಸ ಭಾರತೀಯ ಜನತಾ ಪಕ್ಷಕ್ಕೆ ಎಲ್ಲ ಸಮಾಜದವರು ಬೆಂಬಲ ಕೊಡ್ತಾ ಇದ್ದಾರೆ. ಸಾಮಾಜಿಕ ನ್ಯಾಯ ಕೊಡೋದು ಭಾರತೀಯ ಜನತಾ ಪಕ್ಷ. ಎಲ್ಲ ಜನಾಂಗದವ್ರನ್ನು ಕೂಡ ಅವರು ತೆಗೆದುಕೊಂಡು ಹೋಗುವಂಥ ಒಂದು ಪಕ್ಷ ಅದು. ಇವತ್ತಿನ ದಿವಸ ಯಾಕೆ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲ ಕೊಡಬೇಕು, ಯಾಕೆ ನಾವು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ನಾವು ಓಟ್ ಹಾಕಬೇಕು, ಅದನ್ನು ನಾವು ವಿಚಾರ ಮಾಡುವಂಥ ಸಂದರ್ಭ. ಈಗ ನಾವು ಕೇಳ್ತಾ ಇದ್ದೀವಿ, ಡಬಲ್ ಇಂಜಿನ್ ಸರ್ಕಾರ. ಇವತ್ತಿನ ದಿವಸ ದೇಶ ಅಭಿವೃದ್ಧಿ ಹೊಂದ್ತಾ ಇದೆ. ಇಡೀ ವಿಶ್ವದಲ್ಲಿ ಭಾರತ ದೇಶ ಏನನ್ನು ಗೊತ್ತಿದೆ. ಇಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿಯವರು ವಿಶ್ವದ ನಾಯಕ ಅಂತಕೊಂಡು ಹೆಸರು ಪಡಿತಾ ಇದ್ದಾರೆ. ಇಲ್ಲಿ ಭಾರತೀಯ ಜನತಾ ಪಕ್ಷ ಡಬಲ್ ಇಂಜಿನ್ ಆಗಬೇಕು. ಡಬಲ್ ಇಂಜಿನ್ ಅಂತಂದ್ರೆ ಕೇಂದ್ರದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಇರಬೇಕು ಮತ್ತು ರಾಜ್ಯದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಇರಬೇಕು. ಯಾಕಂದ್ರೆ ನಮ್ಮ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ, ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಅಂತ. ಎಲ್ಲರ ಜೊತೆ ಕರ್ಕೊಂಡು ಹೋಗ್ತಾರೆ, ಎಲ್ಲ ಜಾತಿಯವ್ರ ಜೊತೆ ಕರ್ಕೊಂಡು ಹೋಗ್ತಾರೆ. ಯಾವತ್ತೂ ನೋಡಿ ಭಾರತೀಯ ಜನತಾ ಪಕ್ಷ ಮಾತಿನಂತೆ, ಕೊಟ್ಟ ಭರವಸೆಯಂತೆ ನಡೆದುಕೊಳ್ಳುತ್ತದೆ. ನಮ್ಮ ಭಾರತೀಯ ಜನತಾ ಪಕ್ಷದ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ ಮೊನ್ನೆ. ಆ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ, ನಾವು ಮಹಿಳೆಯರಿಗೆ ಪ್ರತಿ ವರ್ಷ 3 ಸಿಲಿಂಡರ್ಗಳು ಉಚಿತವಾಗಿ ಕೊಡ್ತಾ ಇದ್ದೀವಿ. 5 kg ಅಕ್ಕಿಯನ್ನು ಮತ್ತು ಅರ್ಧ ಲೀಟರ್ ಹಾಲನ್ನು ಕೂಡ ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸುಮ್ಮನೆ ನಾವು ಏನಂದ್ರೆ ಆಕಾಶನ ಕೆಳಗೆ ತರ್ತೀವಿ, ಭೂಮಿನ ಮೇಲೆ ಹೋಗ್ತೀವಿ ಅಂತ ಸುಳ್ಳು ಭರವಸೆ ಕೊಡಲ್ಲ ಭಾರತೀಯ ಜನತಾ ಪಕ್ಷ. ನಮ್ಮ ಪ್ರಣಾಳಿಕೆ ನೋಡಿ ಮತ್ತು ಕಾಂಗ್ರೆಸ್ ಪ್ರಣಾಳಿಕೆ ನೋಡಿ, ಅದಕ್ಕೆ ಅಜಗಜಾಂತರ ಫರಕವಿದೆ. ಏನೋ ಒಂದು ಗೊಲ್ಲ ಆಶೆಯನ್ನು ಹುಟ್ಟಿಸ್ತಾರೆ ಕಾಂಗ್ರೆಸ್ನವರು, ಅದು ನಂಬಲಿಕ್ಕೆ ಹೋಗಬೇಡಿ. ಇವತ್ತಿನ ದಿವಸ ನಾವು ಸನ್ಮಾನ್ಯ ನಮ್ಮ ಸಂಸದರಾದಂಥ ಕರಡಿ ಸಂಗಣ್ಣವ್ರ ಬಗ್ಗೆ ಮಾತಾಡಬೇಕಾದ್ರೆ, ಅವರು ಅಜಾತ ಶತ್ರು. ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಅಜಾತ ಶತ್ರು. ಎಲ್ಲ ಯಾವ ಜಾತಿಯವರು ಕೂಡ ಅವ್ರ ಹತ್ರ ಹೋದ್ರೆ ಬರ್ರಿ ಅಂತಾರೆ, ಹೋಗ್ಲಿ ಅಂತಾರೆ. ಅವ್ರಲ್ಲಿ ಇರ್ತಕ್ಕಂಥ ಬಾರ್ಲೆ ಹೋಗ್ಲಿ ಅಂತ ಶಬ್ದ ಅವ್ರ ಬಾಯಲ್ಲಿ ಬರಲ್ಲ. ಎಲ್ಲಿ ನೋಡ್ತಾ ಇದ್ದೀವಿ ಅವತ್ತಿನ ದಿವಸ ಬರ್ರಿ ಬರ್ರಿ ಅಂತಾರೆ. ನಾವು ಅವ್ರನ್ನ ನೋಡಿದರೆ ಮೊದಲಿಂದಲೂ ಕೂಡ ಅವ್ರ ಸಂಪರ್ಕ ನಮಗಿದೆ. ಅದಕ್ಕೋಸ್ಕರ ನಮಗೆ ಇವತ್ತಿನ ದಿವಸ ಕೊಪ್ಪಳಕ್ಕೆ ಒಂದು ಹೆಮ್ಮೆ ಬರಬೇಕಂದ್ರೆ ಮತ್ತು ಇವತ್ತಿನ ದಿವಸ ನಮ್ಮ ನರೇಂದ್ರ ಮೋದಿ ಅವರಿಗೆ ನೀವು ಕೈ ಬಲಪಡಿಸ್ಬೇಕಂದ್ರೆ, ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ನೀವು ಹೆಚ್ಚಿನ ಶಕ್ತಿ ಕೊಡಬೇಕಂದ್ರೆ, ಇಲ್ಲಿ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದಂಥ ಮಂಜುಳಾ ಅಂಬರೀಶ್ ಕರಡಿ ಅವರಿಗೆ ನೀವು ಎಲ್ಲರೂ ಓಟ್ ಹಾಕಿ ಅವ್ರನ್ನ ಗೆಲ್ಲಿಸ್ತರಬೇಕು. ಅವ್ರಿಗೆ ಗೆಲ್ಲಿಸ್ತಂದ್ರೆ ಇಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಆಗುತ್ತೆ. ಅದೇ ರೀತಿ ಮುಂದೆ 2024ರಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ಪುನಃ ಪ್ರಧಾನಮಂತ್ರಿ ಆಗ್ತಾರೆ. ಅದಕ್ಕೋಸ್ಕರ ಡಬಲ್ ಇಂಜಿನ್ ಸರ್ಕಾರ ನಮ್ಮ ಅಭಿವೃದ್ಧಿಗೋಸ್ಕರ ಬೇಕೇ ಬೇಕು. ಯಾವುದಕ್ಕೂ ಕೂಡ ನೀವು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕಲಿಕ್ಕೆ ಮರಿಬೇಡಿ. ನಿಮ್ಮ ಮತ ಒಂದೇ ಅಲ್ಲ, ನೀವೆಲ್ಲರೂ ಕೂಡ 10 ಯುವಕರು. ನಮ್ಮ ಮೋದಿ ಅವ್ರ ಕಣ್ಣಿಗೆ ಯುವಕರಿಗೆ ಬಹಳ ಖುಷಿ. ಮೋದಿ ಮೋದಿ ಅಂತ ಎಲ್ಲ ಯುವಕರು ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನು ಹೇಳೋದು, ತಾವೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ನಿಮ್ಮ ಒಂದು ಓಟಿನ ಜೊತೆಗೆ ಇನ್ನೂ 10 ಜನನ ವಿರೋಧ ಪಕ್ಷದವ್ರನ್ನ 10 ಜನರನ್ನ ಅವರನ್ನು ಬದಲಾಯಿಸಿ ಮನಸ್ಸನ್ನು ಪರಿವರ್ತನೆ ಮಾಡಿ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕಬೇಕು. ಇದ್ರ ಜೊತೆಗೆ ಒಂದೇ ಸಮಾಜದಿಂದ ಇಲ್ಲಿ ಓಟ್ ಹಾಕಿ ಗೆಲ್ಲಕ್ಕೆ ಆಗಲ್ಲ. ಈ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ಸಮಾಜದವರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದಂಥ ಮಂಜುಳಾ ಅಂಬರೀಶ್ ಕರಡಿ ಅವರಿಗೆ ತಾವು ಮತ ಕೊಟ್ಟು ಜಯಬೇರಿ ಹೊಡಿಸಬೇಕು ಅಂತ ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.